ಸಾಕ್ಷಿಯಾಗಿದ್ದೇವೆ. ಏನಪ್ಪ ಅಂತಂದರೆ ಸುಮಾರು 37-38 ವರ್ಷಗಳ ನಂತರ 1986-87ನೇ ಸಾಲಿನ SSLCಯಲ್ಲಿ ಕಲಿತಂಥ ಎಲ್ಲ ವಿದ್ಯಾರ್ಥಿಗಳು ಸುಮಾರು 37 ವರ್ಷಗಳ ನಂತರ ಮತ್ತೊಮ್ಮೆ ಸೇರಿ ನಮಗೆ ಶಿಕ್ಷಣವನ್ನು ಕೊಟ್ಟು ನಮ್ಮನ್ನು ಮನುಷ್ಯರನ್ನಾಗಿ ಮಾಡಿದಂತಹ, ಪ್ರಾಣಿಗಳಿಂದ ಮನುಷ್ಯ ರೂಪವನ್ನು ಕೊಟ್ಟಂತಹ ನಮ್ಮ ಎಲ್ಲ ಗುರುಗಳಿಗೆ ನಾವು ಒಂದು ಸಲ ಗುರುವಂದನಾ ಕಾರ್ಯಕ್ರಮದ ನಿಮಿತ್ತ ಅವರನ್ನೆಲ್ಲ ಭೇಟಿಯಾಗೋಣ. ನಮ್ಮ ಅಭಿಮಾನವನ್ನು, ನಮ್ಮ ಪ್ರೀತಿಯನ್ನು ಅವ್ರ ಜೊತೆಗೆ ಹಂಚಿಕೊಳ್ಳೋಣ ಅನ್ನೋ ಕಾರಣಕ್ಕಾಗಿ ನಾವು ನಿನ್ನೆ ಮತ್ತು ಇವತ್ತು 2 ದಿನದ ಕಾರ್ಯಕ್ರಮ ಮಾಡ್ತಾಯಿದ್ವಿ. ನಿನ್ನೆ ಶ್ರೀ GP ಭಟ್ ಸರ್ ಮನೆಗೆ ಭೇಟಿ ಕೊಟ್ವಿ, ಇದೇ ಸಮಯಕ್ಕೆ ಭೇಟಿ ಕೊಟ್ಟಿದ್ವಿ. ನಮಗೆ ಸಮಸ್ಯೆ ಅಂತಂದರೆ ನಾವು ಇರೋ ಜಾಗದಿಂದ ನಮ್ಮ ಇಬ್ಬರು ಗುರುಗಳು ದೂರ ಇದ್ದಾರೆ. ಬೆಳಗ್ಗೆ ಬಿಟ್ಟರು ಇವ್ರ ಮನೆ ತನಕ ಬಂದು ಮುಟ್ಲಿಕ್ಕೆ ನಮಗೆ ಸಂಜೆನೇ ಆಗ್ತದೆ. ಹಾಗಾಗಿ ಇದು ಬೆಳಕಿನ ಆಗೋ ಕಾರ್ಯಕ್ರಮ ಇಷ್ಟೊತ್ತಿಗೆ ಆಗೋಯ್ತು. ನಿನ್ನೇನು ಹಾಗೆ ಆಯಿತು. ಇವತ್ತು ಬೆಳಿಗ್ಗೆ ನಾವು ತೀರ್ಥಹಳ್ಳಿಯಿಂದ ಬಿಟ್ಟಿದ್ದೇವೆ. ನಾವು ಊಟಕ್ಕಂತ ನಿಂತಿದ್ದೀವಿ, ಶೃಂಗೇರಿ ಬಿಟ್ಟಿದ್ದೇವೆ. ಊಟಕ್ಕಂತ ನಾವು ನಿಂತಿದ್ದು ಕೊಲ್ಲೂರಲ್ಲಿ ಮಾತ್ರ. ಅಲ್ಲಿಯೂ ಅನ್ನ ಪ್ರಸಾದ ಮಾತ್ರ ಮಾಡಿದ್ದೇವೆ. ದೇವರ ದರ್ಶನ ನಮಗೆ ಆಗಲಿಲ್ಲ, ನಮಗೆ ದರ್ಶನಕ್ಕೆ ನಿಲ್ಲಕ್ಕೆ ಸಮಯನೂ ಸಿಗಲಿಲ್ಲ. ಹಾಗಾಗಿ ಇಲ್ಲಿವರೆಗೆ ಬರಲಿಕ್ಕೆ ಸ್ವಲ್ಪ ತಡ ಆಯಿತು. ಹಾಗಾಗಿ ಈ ವಿಳಂಬಕ್ಕೆ ನಮ್ಮ ಜ್ಯೋತಿ ಮೇಡಮ್ ಅವ್ರಿಗೆ ಕ್ಷಮೆ ಕೇಳ್ತಾ, ಯಾಕೆ ಆಯಿತು ವಿಳಂಬ ಅಂತ ಹೇಳಿದೆ. ಇಂಥ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲ ಸೇರಿದ್ದೇವೆ. ಮೊದಲನೇದಾಗಿ ವಿಶೇಷ ಏನಪ್ಪ ಅಂತ ಅನ್ನುವಂಥದ್ದು ನಾವು ಹಂಚ್ಕೊಳ್ಬೇಕಂತಂದರೆ, ಮೇಡಮ್ ಅವ್ರು ನೋಡಿಕೊಳ್ಳಿ, ನೀವು ಇಳಿದುಕೊಳ್ಳಿ ನೋಡಿದ್ರಲ್ಲ, ಎಲ್ಲರನ್ನೂ ಗುರುತ ಮಾಡಿದರು. ನಾವೆಲ್ಲ ಭಾಗ್ಯವಂತರು. ಯಾವ ಕಾರಣಕ್ಕೆ ಭಾಗ್ಯವಂತರು ಅಂತಂದರೆ, 86ನೇ ಇಸ್ವಿಗೆ ಮೇಡಮ್ ಅವರು ನಮ್ಮ ಊರಿಗೆ ಬಂದರು. ನಾವು ಅದೇ ವರ್ಷ 84ಕ್ಕೆ ಬಂದರು. ನಾವು 8th ಫಸ್ಟ್ ಬ್ಯಾಚ್ ಅವ್ರ ಕೈಲಿ ಸಿಕ್ಕಿದ್ದು. ಹೌದಾ? ಫಸ್ಟ್ ಬ್ಯಾಚ್ ನಾವು ಬಂದು ಸಿಕ್ಕಿದ್ದು 8th. ಮೇಡಮ್ ಅವ್ರಿಗೆ ಏನು ಮಾಡ್ತಿದ್ರು ಅಂದರೆ, 8th ದೊಡ್ಡ ಕ್ಲಾಸ್, ನಮಗೆ 1 ತಿಂಗಳು ಬರೀ ರಾಮಾಯಣ ಮಹಾಭಾರತ ಹೇಳ್ತಾಯಿದ್ರು. ಹೌದಾ? ನಮಗೆ ನಿಜಕ್ಕೂ ರಾಮಾಯಣ ಅರ್ಥ ಆಗಿದ್ದು ಜ್ಯೋತಿ ಮೇಡಮ್ ಅವರಿಂದ. ಒಂದು. ಎರಡನೇದು, ಶುದ್ಧವಾದಂಥ ವ್ಯಾಕರಣ ಕಲ್ತಿದ್ದು ನಾವು ಅವರಿಂದ. ಇವತ್ತು ಎಲ್ಲರೂ ನಾವು ನಮ್ಮ ಹತ್ರ ಸ್ವಲ್ಪ ಕನ್ನಡ ವ್ಯಾಕರಣ, ಸಂಸ್ಕೃತ ನೆನಪಿದೆ, ಸಂಧಿಗಳು, ಸಮಾಸಗಳು, ಷಟ್ಪದಿಗಳು, ರಗಳೆ, ಸಾಂಗತ್ಯ ಇವೆಲ್ಲವೂ ಇವತ್ತು ಚೆನ್ನಾಗಿ ನಾವು ತಿಳ್ಕೊಂಡಿದ್ದೇವೆ ಅಂತಂದರೆ ಜ್ಯೋತಿ ಮೇಡಮ್ ಅವರ ಒಂದು ಒಳ್ಳೆಯ ಬೋಧನೆಯಿಂದ. ಹಾಗಾಗಿ ನಮ್ಮ ಭಾಗದಲ್ಲಿ ಹಳೆಯಾಳ ಸೀಮೆ ಮತ್ತು ಮುರುಪಾಡು ಸೀಮೆಯಲ್ಲಿ ನಾವು ಯಾವತ್ತೂ ಇವ್ರನ್ನ ಮರೆಯೋದಿಲ್ಲ. ಅವ್ರ ಧ್ವನಿ ಇವತ್ತಿಗೂ ಕೇಳಿದ ತಕ್ಷಣ ನಮ್ಮ ಮೈ ರೋಮಾಂಚನ ಆಗುತ್ತೆ. ನಾನು ಮೊನ್ನೆ ಫೋನ್ ಮಾಡಿ ಅವ್ರಿಗೆ ಹೇಳ್ತಾ ಇದ್ದೆ, ನಿಮ್ಮಲ್ಲಿ ಎಂಥ ಧ್ವನಿ ಇದೆ ಅಂತಂದರೆ 100 ಜನರನ್ನು ಒಂದೇ ಮಾತಲ್ಲಿ ಕಂಟ್ರೋಲ್ ಮಾಡುವಂಥ ಒಂದು ತಾಕತ್ತು ನಿಮ್ಮ ಧ್ವನಿಗಿದೆ. ಆ ಧ್ವನಿಯಿಂದಾಗಿ ನಾವು ಇವತ್ತು ಒಳ್ಳೆಯ ಅದರ ಫಲಾನುಭವಿಗಳು ಆಗಿದ್ದೇವೆ. ಈ ನಿಮಿತ್ತವಾಗಿ ನಾವು ಇವತ್ತು ಬಂದಿದ್ದೇವೆ. ಮೊದಲು ಸನ್ಮಾನ ಮಾಡೋಣ. ಆ ಸನ್ಮಾನವನ್ನು ದಯವಿಟ್ಟು ನಮ್ಮ ಜೀವರು ಮಹಿಳೆಯವರು ಕೂತಿದ್ದಾರೆ, ನಮ್ಮ ಮನೋಹರು, ನಿಂಗಪ್ಪ ಬಡಂಗಿದ್ದಾರೆ. ಭಾಳ ಅಭಿಮಾನ ನಿಮ್ಮ ಮೇಲೆ ಜ್ಯೋತಿ ಮೇಡಮ್ ಅವರಿಗೆ. ಕತ್ತಲ್ದಾಗ ನಿಂತ್ಕೊಂಡ್ರು ತಕ್ಷಣ ನಿಂಗಪ್ಪ ಅಂತ ಗುರ್ತ ಮಾಡಿದ್ರು 36 ವರ್ಷದ ನಂತರ. ಹಾಗಾಗಿ ಒಂದು ಸ್ವಲ್ಪ ಜನ ಬನ್ನಿ. ನಾವು ಮೊದಲು ಮೇಡಮ್ ನಾವು ಒಂದು ಚಿಕ್ಕ ಸನ್ಮಾನ ಇಟ್ಕೊಂಡೇವೆ, ಅದನ್ನು ದಯವಿಟ್ಟು ತಾವು ಸ್ವೀಕಾರ ಮಾಡಬೇಕು. ಆನಂತರ ಇವತ್ತಿನ ಪ್ರೋಗ್ರಾಮ್ ಅಂತ ನಮ್ಮ ಕೆಲವು ಮಕ್ಕಳು ನಿಮ್ಮ ಬಗ್ಗೆ ತಮ್ಮ ಅನಿಸಿಕೆಯನ್ನು ಹಂಚ್ಕೊಳ್ತಾರೆ. ಅಂತಿಮವಾಗಿ ನೀವು ನಮಗೆ ಆಶೀರ್ವಚನ ಮಾಡಬೇಕು. ಇದು ನಮ್ಮ ಇವತ್ತಿನ ಕಾರ್ಯಕ್ರಮ. ಹೌದಾ? ಹಾಗಾಗಿ ಒಂದು ಈಗಿನ ಕ್ಷಣದಲ್ಲಿ ಮೇಡಮ್ ಅವ್ರಿಗೆ ಒಂದು ಸನ್ಮಾನ ಮಾಡಬೇಕು, ದಂಪತಿಗೆ. ಬನ್ನಿ. ಹೋಗ್ರಿ 4 ಮಂದಿರ ಹೋಗ್ರಿ. ಯಾರು ವಿಡಿಯೋ ಮಾಡ್ತಾ ಇದ್ರು ನೋಡಿ, ಸ್ವಲ್ಪ ಮುಂದೆ ಬನ್ನಿ. ಇದೆಯಾ? ಮುಂದೆ ಬಾ ಮುಂದೆ, ಇನ್ನು ಮುಂದೆ. ನಮ್ಮ ಗುರುಮಾತೆಯವರಿಗೆ ನಮ್ಮ ಸ್ನೇಹಿತರ ಬಳಗದವರು ಅರಿಶಿನ ಕುಂಕುಮ ಕೊಟ್ಟು ಸನ್ಮಾನಕ್ಕೆ ಸಿದ್ಧರಾಗ್ತಾ ಇದ್ದಾರೆ ನೋಡಿ. ದಯವಿಟ್ಟು ನೀವು ಅವ್ರ ಕೈಲಿ ಕೊಡ್ರಿ.
ನಾವು ಹಾಕೋದಲ್ಲ, ನೀವು ಬದಲಾಯಿಸ್ಕೊಳ್ಬೇಕಂತ. ನಾವು ನೋಡಿಲ್ಲಲ್ಲ ಅದಕ್ಕೆ. ನಾವು ನೋಡಿಲ್ಲಲ್ಲ ಅದಕ್ಕೆ. ಸರ್ ನೀವು ಕೂತೀರಿ. ಬಾ ಬಾ ಮುಂದೆ ಬಾ. ಇದೆಲ್ಲ ಯಾಕೆ ತಗೊಂಡು ಬಂದಿರಿ ನೀವು? ಮೇಡಮ್ ಅವರಿಗೆ ಅಭಿಮಾನಪೂರ್ವಕವಾಗಿ ನಮ್ಮ ಕಿರು ಕಾಣಿಕೆಗಳನ್ನ ಸಲ್ಲಿಸ್ತಾ ಇದ್ದಾರೆ ನಮ್ಮ ಬಳಗದವರು. ಗಣಪತಿ ಕೊಟ್ರಿ ಫೋಟೋ ಫೋಟೋ ತಗೊಳ್ರಿ. ಇದೊಂದು ಕೊಡ್ಬೇಕಿತ್ತಲ್ಲ ಮಿಠಲ್ ಹಾಗೆ ಜೋಲಿ ಸ್ವಲ್ಪ ಹಣ್ಣು ಹಂಪ. ಫೋಟೋ